ರಾಜ್ಯಕ್ಕೆ ಇವತ್ತು ಭೇಟಿ ನೀಡಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಇಡೀ ದಿನ ಸಂಘಟನೆಗೆ ಸಂಬಂಧಪಟ್ಟ ಹಾಗಿನ ವಿವಿಧ ಹಂತದ ಸಭೆಗಳನ್ನು ನಡೆಸಿದ್ದಾರೆ. ಸಂಘಟನೆಯ ಕುರಿತು ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಪಾಠ ಮಾಡಿರುವ ನಬೀನ್ ಸಂಘಟನೆ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡ್ರೆ ಸರ್ಕಾರ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಎಚ್ಚರಿಸಿದ್ದಾರೆ. ಹೇಳಿ ಕೇಳಿ ರಾಜ್ಯ ಬಿಜೆಪಿ ಅಂತಾದ್ರೆ ಒಂದು ಮನೆ 25 ಬಾಗ್ಲು. ಸೊ ಇವ್ರನ್ನೆಲ್ಲ ಒಗ್ಗಟ್ಟಿನಿಂದ ಮುಂದಕ್ಕೆ ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಠ ಮಾಡಿದ್ದಾರೆ ಕೂಡ. SIR ಅನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅನರ್ಹ ಮತದಾರರನ್ನ ತೆಗೆದುಹಾಕಿ ಇದನ್ನೊಂದು ರೀತಿ ಎಲೆಕ್ಷನ್ ರೀತಿಯಾಗಿ ನೀವು ಟಾಸ್ಕ್ ಅನ್ನ ತೆಗೆದುಕೊಳ್ಬೇಕು ಅಂತಾನೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಅಷ್ಟೇ ಸೀರಿಯಸ್ ಆಗಿ ತೆಗೆದುಕೊಂಡಿದೆ SIR ವಿಚಾರವನ್ನ. ಕಾಂಗ್ರೆಸ್ ಕೂಡ ಇವತ್ತು ಸಂಜೆ ಸಂದರ್ಭದಲ್ಲಿ ಸಭೆ ಮಾಡಿ SIR ನಿಂದ ಏನೇನು ಎಫೆಕ್ಟ್ ಆಗ್ಬೋದು ಅದನ್ನ ಹೇಗೆ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಚಿಂತನ ಮಂಥನ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತಪಟ್ಟಿ ಪರಿಷ್ಕರಣೆ ರಣಸಮರ. ಅಖಾಡಕ್ಕೆ ಇಳಿದು ಕಲಿಗಳನ್ನ ಉರಿದುಂಬಿಸಿದ ನಿತಿನ್ ನಬೀನ್. ಕೈಪಾಳ್ಯದಲ್ಲಿ ಶಾಸಕರಿಗೆ SIR ಟಾಸ್ಕ್, ಬಿ ಅಲರ್ಟ್ ಸಂದೇಶ. ಕರ್ನಾಟಕದಲ್ಲಿ ಮತಪಟ್ಟಿ ಪರಿಷ್ಕರಣೆ ಈಗ ಬರೀ ತಿದ್ದುಪಡಿಗೆ ಸೀಮಿತವಾಗಿಲ್ಲ. ರಾಜ್ಯದಲ್ಲಿ SIR ಒಂದು ಕದನ ಕಣವಾಗಿ ಮಾರ್ಪಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಕೋಟಿಗೂ ಅಧಿಕ ವೋಟರ್ಗಳ ಲಾಜಿಕಲ್ ತಪ್ಪುಗಳನ್ನ ಹೆಕ್ಕಿ ತೆಗೆದು ದೀದಿ ಸಾಮ್ರಾಜ್ಯವನ್ನೇ ಅಲುಗಾಡಿಸಿದ್ದು ಅದೇ ಸೂತ್ರ ಈಗ ಕರುನಾಡಿನಲ್ಲೂ ಅಪ್ಲೈ ಆಗ್ತಿದೆ ಅನ್ನೋ ಭಯ ಕಾಂಗ್ರೆಸ್ ಪಾಳಯವನ್ನ ಕಾಡ್ತಿದೆ. ಈ ಮಧ್ಯೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕಮಲ ಕಲಿಗಳಿಗೆ ಗೆಲುವಿನ ಮಂತ್ರದಂಡ ಬೋಧಿಸಿದ್ದಾರೆ. ಅಧಿಕಾರ ಹಿಡಿಯೋಕೆ ಇದೇ ಚಾನ್ಸ್. ಬೂತ್ ಮಟ್ಟದಲ್ಲಿ ಬೆವರು ಹರಿಸಿ ಕೆಲಸ ಮಾಡಿ. ಹೀಗಿರುವ ಪಕ್ಷ ಸಂಘಟನೆ ಇದ್ರೆ ಸಾಲೋದಿಲ್ಲ. ಪಕ್ಷವನ್ನ ಮತ್ತಷ್ಟು ಸಂಘಟಿಸಬೇಕು ಅಂತ ಕಮಲ ಪಡೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ರು. ಬಿಜೆಪಿ ಸಂಸದರು, ಶಾಸಕರು, ಮಾಜಿ ಶಾಸಕರು, ಪರಿಷತ್ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಸಭೆಯಲ್ಲಿ ತಮ್ಮ ಕಲಿಗಳನ್ನ ಉರಿದುಂಬಿಸಿದ ನಿತಿನ್ ಹೇಳಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಪಶ್ಚಿಮ ಬಂಗಾಳದಂತೆ ಕರ್ನಾಟಕದಲ್ಲೂ ಸರ್ಕಾರ ಬದಲಿಸುವ ಅವಕಾಶ ನಮಗೆ ಸಿಕ್ಕಿದೆ. ಇದನ್ನ ಸದ್ಬಳಕೆ ಮಾಡಿಕೊಳ್ಳಿ. ಮತಪಟ್ಟಿ ಪರಿಷ್ಕರಣೆಯನ್ನೇ ಚುನಾವಣೆ ಎಂದು ಪರಿಗಣಿಸಿ ಕೆಲಸ ಮಾಡಿ ಎಂದಿರುವ ನಿತಿನ್, ಅನರ್ಹ ಮತದಾರರು, ಅಕ್ರಮ ವಲಸಿಗರು ಹೊರಗುಳಿಯುವಂತೆ ಮಾಡಿ. ಅರ್ಹ ಮತದಾರರು ಪಟ್ಟಿಯಲ್ಲಿ ಉಳಿಬೇಕು. SIR ಚೆನ್ನಾಗಿ ಆದರೆ GBA ಚುನಾವಣೆ, ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ ಗೆಲ್ಲುತ್ತೇವೆ. ಅಲ್ಲದೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳನ್ನ ನಾವು ಗೆಲ್ಲಬಹುದು ಎಂದು ಗೆಲುವಿನ ಮಂತ್ರ ಬೋಧಿಸಿದ್ದಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಕೂತ್ರೆ ಜನ ವೋಟ್ ಹಾಕಲ್ಲ. ಈಗಿನಿಂದಲೇ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ, ಜನರನ್ನ ಸೆಳೆಯುವ ಕೆಲಸ ಮಾಡಿ. ಜನಾಭಿಪ್ರಾಯವೇ ನಮಗೆ ಪ್ಲಸ್ ಪಾಯಿಂಟ್ ಅಂತ ಉರಿದುಂಬಿಸಿದ್ದಾರೆ. ಕಾಂಗ್ರೆಸ್ ಹೈ ವೋಲ್ಟೇಜ್ ಸಭೆ, ಶಾಸಕರಿಗೆ SIR ಹೊಣೆ. ಬಿಜೆಪಿ ಬೆನ್ನಲ್ಲೇ ದೇವನಹಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ, DCM DK ಹೈ ವೋಲ್ಟೇಜ್ ಸಭೆ ನಡೆಸಿದ್ರು. ಪಶ್ಚಿಮ ಬಂಗಾಳದಲ್ಲಿ ಮತಪಟ್ಟಿ ಪರಿಷ್ಕರಣೆ ಬಳಿಕ ನಡೆದ ರಾಜಕೀಯ ಪಲ್ಲಾಟ, ರಾಜ್ಯದಲ್ಲಿ SIR ಆದ್ರೆ ಪಕ್ಷಕ್ಕೆ ಲಾಭಾನ ನಷ್ಟಾನ ಅನ್ನೋ ಬಗ್ಗೆ ಬಿಸಿ ಚರ್ಚೆ ನಡೆಸಿದ್ರು. ಅಲ್ಲದೆ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಮತಗಳನ್ನ ಉಳಿಸಿಕೊಳ್ಳಲು ಶಾಸಕರಿಗೆ ಹೊಣೆಗಾರಿಕೆ ನೀಡಲಾಯಿತು. ಮೈಯೆಲ್ಲ ಹದ್ದಿನ ಕಣ್ಣಾಗಿ ಇರುವಂತೆ ಖಡಕ್ ಸೂಚನೆ ನೀಡಿದ್ರು. ಇನ್ನು DCM DK ಮತದಾರರು ಜಾಗೃತೆಯಿಂದ ಇರಬೇಕು, SIR ಬಗ್ಗೆ ಜಾಗೃತಿ ಮೂಡಿಸಬೇಕು. ಬಿಜೆಪಿ ವೋಟ್ ಚೋರಿಗಾಗಿ ಮತ ಪರಿಷ್ಕರಣೆ ಮಾಡ್ತಿದೆ ಅಂತ ಗರಂ ಆದ್ರು. ಕೇಂದ್ರ ಸಚಿವ HDK ಕಾಂಗ್ರೆಸ್ನವರು ವಿಷಯ ಡೈವರ್ಟ್ ಮಾಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟರು. ಅರ್ಜಿ ಹಾಕೊಳ್ಳಿಲ್ಲ ಅಂತಂದ್ರೆ ಅವರು ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ. ಯಾವಾಗ ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ ಅವ್ರಿಗೆ ಯಾವ ಥರದ ಬೆನಿಫಿಟು ಸಿಗೋದಿಲ್ಲ. ನಾಳೆ ಪೆನ್ಷನ್ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, ಜಮೀನು ಇರ್ಬೋದು, ಎಲ್ಲ ಕೂಡ ಅವರೆಲ್ಲ ಕಳ್ಕೊಳ್ತಾರೆ. ಇವರಿಗೆ ಮಾಡಕ್ ಜನ ಕೆಲಸ ಕೊಟ್ಟರು, ಕೆಲಸ ಮಾಡೋ ಒಂದು ಮನೋಭಾವ ಇದೆ. ಸುಮ್ಮನೆ ಯಾವುದೇ ವಿಷಯಗಳು ಡೈವರ್ಟ್ ಮಾಡೋದು. ಈಗ ನೋಡಿದೆ, ಈಗ 2,000 ಹೆಣ್ಮಕ್ಳು ಕೊಡ್ತೀವಿ ಇದೆಲ್ಲ ಹೇಳಿದ್ರಲ್ಲ, ಆ ದುಡ್ಡು ಬಂದು 5 ತಿಂಗಳಾಯ್ತು. ಬೆಳಗ್ಗೆ ಮನೆ ಹತ್ರ ಬಂದು ಅಳ್ತಾ ನಿಂತ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಆಯ್ತಾ ಎಲ್ಲ ದಯವಿಟ್ಟು ಕಾಪಾಡಿ ಅಂತ ಬಂದಿದ್ರು ಒಂದು ಹೆಣ್ಮಕ್ಳು. ಇದು ಈ ಸರ್ಕಾರದ ಕಾರ್ಯಕ್ರಮ. ಬರೀ ಇದರಲ್ಲಿ ಜಾಹೀರಾತುಗಳ ಮುಖಾಂತರ ಬಣ್ಣದ ಕಾರ್ಯಕ್ರಮ ಹಾಕೊಂಡು ಓಡಾಡ್ಕೊಂಡು ತಿರುಗ್ತಾವ್ರೆ. ಒಟ್ನಲ್ಲಿ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಡಳಿತ ಪಕ್ಷ ಹಾಗೂ ವಿಪಕ್ಷದ ನಡುವೆ ಸಮರಕ್ಕೆ ವೇದಿಕೆ ಸಜ್ಜಾದಂತೆ ಕಾಣ್ತಿರೋದಂತೂ ಸತ್ಯ. ದೇವನಹಳ್ಳಿಯಿಂದ ನವೀನ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.